ಇನ್ನು ಕೊರಟಗೆರೆ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಜನರು ಪರಿತಪಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಕುಡಿಯೋ ನೀರನ್ನ ತರಬೇಕು ಅಂದ್ರೆ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ನೀರನ್ನ ಮನೆಗೆ ತರುವಂತಹ ಒಂದು ಅನಿವಾರ್ಯತೆ ಕೊರಟಗೆರೆ ಭಾಗದಲ್ಲಿ ಉಂಟಾಗಿದೆ. 2 ವರ್ಷದಿಂದ ಆರ್ ಒ ಪ್ಲಾಂಟ್ ಏನಿದೆ ಅಲ್ಲಿ ಕೆಟ್ಟು ನಿಂತಿದೆ. 2 ವರ್ಷದಕ್ಕಿಂತ ಮುಂಚೆ ಸರಿಯಾಗೇ ಇತ್ತು. 2 ವರ್ಷ ಆಗಿದೆ ಕೆಟ್ಟು ನಿಂತು, ಇದುವರೆಗೂ ಅದು ಸರಿ ಹೋಗಿಲ್ಲ. ಹೀಗಾಗಿ ಜನ ಕುಡಿಯೋಕೆ ನೀರನ್ನ ತರೋದಕ್ಕೆ ಏನು ಮಾಡ್ತಾರೆ, ಬೇರೆ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡ್ತಾರೆ, ಹುಡುಕೊಂಡು ಹೋಗ್ತಾರೆ. ಎಷ್ಟೇ ದೂರ ಆದರೂ ಪರವಾಗಿಲ್ಲ, ನಾವು ಹೋಗಿ ತರಲೇಬೇಕು, ಯಾಕಂದರೆ ಕುಡಿಯೋದಕ್ಕೆ ನೀರು ಬೇಕು. 4 ವರ್ಷಗಳಿಂದ ನೀರಿನ ಸಮಸ್ಯೆಯಲ್ಲಿ ಬಗೆಹರಿದಿಲ್ಲ ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಯಾವುದೇ ಮನವಿಗೂ ಅಧಿಕಾರಿಗಳು ಸ್ಪಂದಿಸಿಲ್ಲ. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ನೀವೆಷ್ಟು ಸರಿನಾದರೂ ಹೋಗಿ ಮನವಿ ಕೊಡ್ರಿ, ಆದರೆ ಆ ಮನವಿನ ಈಸ್ಕೊಳ್ತಾರೆ ಹೊರತು ಅದಕ್ಕೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಂದು ಕಡೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಲೆ ಮೇಲೆ ನೀರು ಹೊರುವಂತಹ ಮಹಿಳೆಯರ ಗೋಳು, ತಲೆ ಮೇಲೆ ಎತ್ಕೊಂಡು ಬರಬೇಕು ನೀರನ್ನ. ಕೊರಟಗೆರೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗ್ತಾ ಇದೆ. ಶುದ್ಧ ಕುಡಿಯುವ ನೀರಿಗಾಗಿ ಜನರು ಪರದಾಡುವಂಥ ಪರಿಸ್ಥಿತಿ. ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರುವಂಥ ಅನಿವಾರ್ಯತೆ. ಕೊರಟಗೆರೆ ತಾಲೂಕಿನ ಹಲವು ಕಡೆ ಶುದ್ಧ ಕುಡಿಯುವ ನೀರಿಗಾಗಿ ಜನರು ಕಷ್ಟಪಡಬೇಕಾಗಿದೆ. ಕೊರಟಗೆರೆ ತಾಲೂಕಿನ ಅರಸಾಪುರ, ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಲವು ಕಡೆ ನೀರಿಗಾಗಿ ತೊಂದರೆ ಉಂಟಾಗಿದೆ. ಅರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು 2 ವರ್ಷ ಆಗಿದೆ, ಇನ್ನೂ ಸರಿ ಹೋಗಿಲ್ಲ. ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಭಾರ ಗ್ರಾಮದಲ್ಲಿ ಕಳೆದ 4 ವರ್ಷಗಳಿಂದ RO ಪ್ಲಾಂಟ್ ಇದೆ, ಅಲ್ಲೂ ಕೂಡ ಇದೇ ದುಸ್ಥಿತಿ. ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಶುದ್ಧ ಕುಡಿಯುವ ನೀರಿಗೆ ನಾವು ತರಬೇಕು ಅಂದರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಬೇಕು. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ಕಡೆ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ನೀರಿನ ಒಂದು ತೊಂದರೆ ಉಂಟಾಗ್ತಾ ಇದೆ, ಅರಸಾಪುರ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಹಾಗೆ ಬೈಚಾಪುರ ಗ್ರಾಮ ಪಂಚಾಯಿತಿ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಸ್ಥರು ತಮ್ಮ ಅಳಲನ್ನು ಪ್ರಗತಿ ಟಿವಿ ಮುಂದೆ ತೋಡ್ಕೊಂಡಿದ್ದಾರೆ. ನೋಡೋಣ. ಕುಡಿಯೋ ನೀರು ಘಟಕ 3 ತಿಂಗಳಾಗಿದೆ, ಇವತ್ತು ತನಕ ಕುಡಿಯೋ ನೀರು ಕೊಡ್ತಾ ಇಲ್ಲ. ಹೊರಗಡೆ ಹಳ್ಳಿಳಾಗ ಹೋಗಿ ತಂದು 5 ರೂಪಾಯಿ ಬಿನ್ಗೆ ಹಂಗೆ ತಂದು ಜೀವನ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು ಇದು ಪ್ರಾಬ್ಲಮ್ ಆಗಿ? ಇದಾಗಿ ಒಂದು 6 ವರ್ಷ ಆಗಿದೆ ಸರ್. ಪ್ರಾಬ್ಲಮ್ ಸ್ಟಾರ್ಟ್ ಆಗಿ 6 ವರ್ಷದಿಂದನೂ ಸರಿಯಾಗಿ ನಡೀತಾ ಇದೆ. 2 ಪಂಚಾಯತಿ ನೀರಿನ ಘಟಕ ಇದೆ, 2 ನಡೀತಾ ಇಲ್ಲ. ಆದ್ರೆ ಪಂಚಾಯತಿ ಹೆಡ್ ಕ್ವಾರ್ಟರ್ ಇದು, ಪಂಚಾಯತಿ ಸ್ಪಂದಿಸ್ತಾ ಇಲ್ಲ. ಯಾರು ಸ್ಪಂದಿಸ್ತಾ ಇಲ್ಲ ಇದಕ್ಕೆ. ಆದ್ರೂ ಸ್ಪಂದಿಸಿ ಕ್ಲೀನ್ ಆಗಿ ನೀರು ಕೊಡ್ತಾ ಇಲ್ಲ. ಕುಡಿಯೋಕೆ ನೀರಿಲ್ಲ, ಬಿಟ್ಟಿದ್ದು ಕೆಟ್ಟೋಗಿದೆ. ಎಲ್ಲ ಗಾಡಿ ಇರೋದು ತರ್ಬೋದು, ಗಾಡಿದವ್ರು ಹೆಂಗೆ ಮಾಡ್ತಾರೆ ಸರ್ ಅಲ್ವಾ? ಪ್ರಾಬ್ಲಮ್ ಸಹ ಒಂದು 2 ವರ್ಷ ಆಯ್ತು ಸರ್. ನೀವು ಯಾರು ಕೇಳಿಲ್ವಾ ಗ್ರಾಮ ಪಂಚಾಯತಿಗೆ ಹೋಗಿ? ಏನು ಕೇಳಿಲ್ಲ ಸರ್. ಕೆರೆ ತಾಲೂಕು ರಾಯವಾರ ಕಾಲೋನಿ ಫಿಲ್ಟರ್ ನೀರಿನ ಸಮಸ್ಯೆ ಸುಮಾರು ಅಂದರೆ ಒಂದು 2 ವರ್ಷದಿಂದ ನೀರೇ ಇಲ್ಲ. ಸುಮ್ಮನೆ ಕಟ್ಟಿರೋ ಒಂದು 2 ವರ್ಷ ಓಡ್ತು. ಆಮೇಲೆ ಇವಾಗ ನೀರಿನ ಸಮಸ್ಯೆ ತುಂಬ ಅಂದರೆ ಅದ್ರಾಗ ನೀರು ತುಂಬಾವೆ, ಅದ್ರ ಸಮಸ್ಯೆ ಇಲ್ಲ. ಫಿಲ್ಟರ್ ನೀರಿಂದ ಸಮಸ್ಯೆ. ಓವರ್ ಟ್ಯಾಂಕು ಇದ್ರೂ ತುಂಬಾವೆ. ಬೀದಿ ನೀರೆಲ್ಲ ಸಮಸ್ಯೆ ಇಲ್ಲ. ಅವೆಲ್ಲ ಇದ್ರೂ ಫಿಲ್ಟರ್ ನೀರು ಓಡ್ತಾ ಇಲ್ಲ. ಸುಮಾರು ಆಲೇ ಒಂದು 2 ವರ್ಷದಿಂದ ನಿಂತು ಐತೆ. ಸುಮಾರು ಅಂದರೆ ಇತ್ತ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕು, ಇತ್ತ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು. 2 ವೀಲರ್ ಇರೋರೇನೋ ಹೋಗ್ತಾರೆ, ತಾಬತ್ತಾರೆ. ವಯಸ್ಸಾಗಿರೋರಿಗೆ ತುಂಬ ಇಲ್ಲಿ ಹಿಂಸೆ ಆಗ್ಬಿಟ್ಟೈತೆ ಫಿಲ್ಟ್ರ್ ನೀರಿಂದ. ಯಾರು ತಂದ್ಕೊಡಲ್ಲ ಪಾಪ. ವಯಸ್ಸಾದ್ರೆ ಯಾರು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸುಮ್ಮನೆ ಕಟ್ಬಿಟ್ರು, ಸುಮ್ಮನೆ ಬಿಟ್ಬಿಟ್ರು, ಅದ್ರ ಮೇಲೆ ಗಮನನೇ ಇಲ್ಲ. ಅದೇನೋ ಊರೊಳಗೆ ಸ್ವಲ್ಪ ದಿನ ಇತ್ತು, ಮನೆ ಅಲ್ಲಿ ನಿಂತು ಐತೆ. ಇಲ್ಲಿ ಒಂದು 2 ವರ್ಷ ಓಡ್ತು ತಿರ್ಗಾ. ನಮ್ಮದು ರಾಯವಾರ ಕಾಲೋನಿ. ನಮಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ನಾವು 5 ಕಿಲೋಮೀಟ್ರ್ ಹಂಗೆ ಹೋಗಿ ತರಬೇಕು ನೀರಿಗೆ. ಕುಡಿಯೋ ನೀರು ಸಿಗ್ತಾ ಇಲ್ಲ. ಆಗಲೇ ಸುಮಾರು 1 ವರ್ಷ ಆಯಿತು ಸರ್. 1 ವರ್ಷದಿಂದ ಕುಡಿಯುವ ನೀರು ಸಿಗ್ತಾ ಇಲ್ಲ. ನಾವು ಅಲ್ಲಿ ಇಲ್ಲಿ ಹೋಗಿ ತಂದು ಒತ್ಕೊಬಂದು ಕುಡಿಬೇಕು. ನೀರಿಲ್ಲ ನಮಗೆ. ನೀರಿನ ಸಮಸ್ಯೆ ಏನಾರು ಇದೆಯಾ ಇಲ್ಲಿ? ನೀರೇನು ಸಮಸ್ಯೆ ಇಲ್ಲ ಸರ್. ಫಿಲ್ಟರ್ ನೀರು, ಕುಡಿಯುವ ನೀರು ಸಿಗ್ತಾ ಇಲ್ಲ ಅಷ್ಟೇ. ಅಲ್ಲ, ಈ ನೀರು ಯಥೇಚ್ಛವಾಗಿ ಇದ್ರೂ ಶುದ್ಧ ಕುಡಿಯೋ ನೀರಿಗೆ ಯಾಕೆ ಅವರು ಇದು ಮಾಡ್ತಿಲ್ಲ, ಪ್ರಾವಿಷನ್ ಮಾಡ್ಕೊಂತಿಲ್ಲ? ಯಾಕೆ ಸರ್ ಗೊತ್ತಿಲ್ಲ. ಅದು ಯಾರು ಬಂದು ಸರ್ ಮಾಡಿಲ್ಲ. 2-3 ವರ್ಷದಿಂದ ಹಿಂಗೆ ಐತೆ ಸರ್. ಗ್ರಾಮ ಪಂಚಾಯತ್ ಯಾರು ನೀವು ಹೇಳಿಲ್ವಾ? ಹೇಳಿರ್ತಾರೆ, ಆದ್ರೆ ಅವರು ಕಿವೆಗೆ ಹಾಕೊಂಡಿಲ್ಲ. ಕೆಂಚಪ್ಪ ಅಂತೇಳಿ